ನಮಸ್ಕಾರ ಎಲ್ರಿಗೂ. ನಾನು ಭಾಗ್ಯ. ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಎಳ್ಳು ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು. ಹಬ್ಬ ಅಂದಮೇಲೆ ಹೋಳಿಗೆ ಇರಲೇಬೇಕು. ಇವತ್ತು ನಾನು ಅತಿ ಕಡಿಮೆ ಸಮಯದಲ್ಲಿ ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಎಳ್ಳು ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ಬನ್ನಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾನೊಂದು ಕಪ್ ಮೈದಾ ತೊಗೊಂಡಿದ್ದೀನಿ, 1/4 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಚಿಟಿಕೆ ಉಪ್ಪು ಹಾಕೋಣ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ, ಮಿಕ್ಸ್ ಮಾಡೋಣ ಇದನ್ನು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನೀರು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗಬೇಕು. ಈ ಹಿಟ್ಟು ಚೆನ್ನಾಗಿ ಬಂದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನ ತುಂಬ ಒಬ್ಬಟ್ಟು ಹೋಳಿಗೆ ಥರನೂ ಮೆತ್ತಗೆ ಇರಬಾರ್ದು, ಚಪಾತಿ ಹಿಟ್ಟಿನ ಥರನೂ ಇರಬಾರ್ದು, ನಾರ್ಮಲ್ ಮಿಡ್ಲಲ್ಲಿ ಇರಬೇಕು. ನೋಡಿ ಈ ಥರ ಇರಬೇಕಿದು ಹಿಟ್ಟು. ನೋಡಿ ಜಾಸ್ತಿನೂ ಮೆತ್ತಗಿಲ್ಲ, ಚಪಾತಿ ಹಿಟ್ಟಿನ ಥರನೂ ಗಟ್ಟಿ ಇಲ್ಲ. ನೋಡಿ ಹೆಂಗಿದೆ ಗೊತ್ತಾಗುತ್ತೆ ನೋಡಿ ಅವೆಲ್ಲ ನಿಮಗೆ. ಈ ಥರ ಮೆತ್ತಗಿರಬೇಕು. ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಅರ್ಧ ಗಂಟೆ ಬಿಡೋಣ. ಟೈಮ್ ಇದ್ದರೆ ಅರ್ಧ ಗಂಟೆ 1 ಅವರ್ ಆದರೂ ಓಕೆ. ಹಿಟ್ಟು ಎಷ್ಟು ನೆನೆಯುತ್ತೆ ಅಷ್ಟೇ ಚೆನ್ನಾಗಿ ಹೋಳಿಗೆ ಬರುತ್ತೆ. ನಮ್ಗೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಅರ್ಧ ಗಂಟೆ ಆದರೂ ನೆನೆಬೇಕಿತ್ತು. ಇವಾಗ ಎಳ್ಳು ತೊಗೊಳ್ಳೋಣ, ಇದನ್ನು ಮುಚ್ಚಿಡೋಣ. ಈಗ ಎಳ್ಳು ತೊಗೊಳ್ಳೋಣ. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನಾನು ಟೋಟಲ್ಲು ಅರ್ಧ kg ಎಳ್ಳು ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ನಿಮಗೆ ಅಳತೆ ಗೊತ್ತಾಗಲ್ಲ ಅಂತ 1.5 ಕಪ್ ಎಳ್ಳಾಗಿದೆ. ಇದನ್ನು ಸಣ್ಣ ಉರಿಯಲ್ಲೇ ಹುರಿಯೋಣ, ಜಾಸ್ತಿ ಹುರಿಟ್ರೆ ಸೀದೋಗ್ಬಿಡುತ್ತೆ. ಈಗ ನೋಡಿ ಚಟಪಟ ಅಂತ ಎಗರುತ್ತಿದೆ. ಈಗ ಆಗಿದೆ ನೋಡಿ. ಬಿಳಿ ಎಳ್ಳಾದರೂ ಹೋಳಿಗೆ ಮಾಡ್ಬೋದು, ಕರಿ ಎಳ್ಳಾದರೂ ಮಾಡ್ಬೋದು. ನಿಮ್ಗೆ ಯಾವ್ದು ಸಿಗುತ್ತೋ ಅದರಲ್ಲೇ ಮಾಡಿ. ಈಗ ಒಂದು ಪಾತ್ರೆಗೆ ತಗೊಳ್ಳೋಣ ಅದು ಹುರಿದಿರೋ ಎಳ್ಳನ್ನ. ಇನ್ನು ಅರ್ಧ ಕಪ್ ಹಾಕಿ ಹುರಿಯೋಣ. ಇದು ಅರ್ಧ kg ಎಳ್ಳಿರೋದು. ಬೆಲ್ಲಕ್ಕೆ ಅಳತೆಗೆ ಗೊತ್ತಾಗಲಿ ಅಂತ 1/2 ಕಪ್ ಆಗಿದೆ. ಈಗ ನೋಡಿ 1 ಕಪ್ಪು ಬೆಲ್ಲ ಹಾಕ್ತಿದ್ದೀನಿ. 1.5 ಕಪ್ಪು ಎಳ್ಳಾಗಿದೆ, 1 ಕಪ್ಪು ಬೆಲ್ಲ ಹಾಕ್ತಿದ್ದೀನಿ. ಈಗ ಹುರಿದಿರೋ ಎಳ್ಳಲ್ಲಿ ಬೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕೊಳ್ಳೋಣ. ಹಿಂಗೆ ಹಾಕೋದ್ರಿಂದ ಎಳ್ಳು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲಿ ಬೆಲ್ಲ ಉಳಿಯೋಂಗಿಲ್ಲ. ಹಾಗಾಗಿ ಈ ಥರ ಮಿಕ್ಸಿಗೆ ಹಾಕಿ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಇದು ಟೈಮು ಉಳಿಯುತ್ತೆ. ಒಂದ್ಸಲ ಎಳ್ಳು ಹಾಕಿ ಮತ್ತು ಬೆಲ್ಲ ಹಾಕಿ ಮಾಡೋದ್ರಿಗಿಂತ 2 ಒಮ್ಮೆಲೆ ಮಾಡೋದ್ರಿಂದ ನೋಡಿ ಏನೂ ಆಗಲ್ಲ. ಹೀಗಾಗಿದೆ ನೋಡಿ. ನೋಡಿ ಎಲ್ಲಿ ಗಂಟು ಇಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಈ ಪಾತ್ರೆಗೆ ಹಾಕೊಳ್ಳೋಣ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡಿರೋದಾಯಿತು ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಬರೋಣ. ಇದಕ್ಕೆ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ, ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಉರುಳದ ಥರ ಮಾಡ್ಕೋಬೇಕು.
ಇದು ಎಣ್ಣೆ ಬಿಡೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕು. ನೋಡಿ ಅದಕ್ಕೆ ಬರಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ಮುಚ್ಚಿಡೋಣ. ಈಗ 10 ನಿಮಿಷ ಆಗಿದೆ ನೋಡಿ. ಇವಟ್ಟನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ. ನೋಡಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ. ನಾನು ನಾರ್ಮಲ್ ಸೈಜ್ ಮಾಡ್ತಿದ್ದೀನಿ, ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದಲ್ಲ. ಈ ಥರ ಉಂಡೆಗಳಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಒಂದು ಸೈಡಲ್ಲಿ. ಇವಾಗ ಹೋಳಿಗೆ ಮಾಡೋದಕ್ಕೆ ಮೈದಾ ತೊಗೊಂಡಿದ್ದೀನಿ. ಹಿಟ್ಟು ನೆನೆಸಿಟ್ಟಿದ್ವಲ್ಲ ಅದು ನೋಡಿ ಅದಕ್ಕೆ ಬಂದಿದೆ, ಎಷ್ಟು ಮೃದುವಾಗಿದೆ ನೋಡಿ. ಇವಾಗ ಪೂರಿ ಥರ ದಟ್ಸ್ಕೊಳ್ಳೋಣ. ಈಗ ಉಂಡೆ ಮಾಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಸುತ್ಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದ್ಬಿಡೋಣ. ಇವಾಗ ನೀವು ಎಷ್ಟು ತೆಳ್ಳಗೆ ದಟ್ಸಿದ್ರೂ ಬರುತ್ತೆ ಇದು. ಈಗ ಹಂಚು ಕಾದಿದೆ, ಹಾಕೋಣ. ಕಡಿಮೆ ಇರಲಿ ಉರಿ, ಇದು ಎಳ್ಳೊಳಗೆ ಆಗಿರೋದ್ರಿಂದ ಬೇಗ ಸೀದಾಗುತ್ತೆ. ಸೇಮ್ ಇದೇ ಥರ ಎಲ್ಲ ಹೋಳಿಗೆ ಮಾಡ್ಕೊಂಬಿಡೋಣ. ನೋಡಿ ಬಿಸಿ ಬಿಸಿ ಎಳ್ಳೊಳಗೆ ಈಗ ಸವಿಯಲು ಸಿದ್ಧ. ಈ ಹಬ್ಬಕ್ಕೆ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.